ನಮಸ್ಕಾರ ಸ್ನೇಹಿತರೆ. ಒಂದ್ ಸಣ್ಣ ಕತೆ. ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಬ್ಬ ರಾಜ. ಆ ರಾಜ್ಯಂಗೆ ಸಾಧು ಸಂತರು ಎಲ್ಲ ಕಂಡ್ರೆ ಬಹಳ ಭಯ ಭಕ್ತಿ. ಹಾಗೇನೆ ರಾಜ್ಯಂಗೆ ಜನಗಳು ಏನೇನ್ ಮಾಡ್ತಿದ್ದಾರೆ ಅದನ್ನ ತಿಳ್ಕೋಬೇಕು, ಸಾಧ್ಯ ಆದಷ್ಟು ಅವ್ರು ಒಳ್ಳೇದ್ ಮಾಡ್ಬೇಕು ಅಂತ ಆಸೆ. ದಿನ ರಾತ್ರಿ ಅವನೇನ್ ಮಾಡ್ತಾನೆ, ಮಾರುವೇಷದಲ್ಲಿ ಊರೆಲ್ಲ ತಿರ್ಗಾಡ್ತಾ ಇರ್ತಾನೆ. ಬಟ್ ಒಂದು ವಿಚಿತ್ರವಾದದ್ ಗಮನಿಸೋದು ಅಂದ್ರೆ, ಇವ್ನು ಪ್ರತಿ ಸರಿ ತಿರುಗ್ದಾಗ್ಲೂ ರಾತ್ರಿ ಹೊತ್ತು ಒಂದ್ ಮರದ ಕೆಳಗಡೆ ಒಬ್ರು ಕೂತಿರ್ತಾರೆ. ಏನ್ ಬಟ್ಟೆನೂ ಹಾಕೊಂಡಿಲ್ಲ, ಗಡ್ಡ ಬಿಟ್ಕೊಂಡಿದ್ದಾರೆ, ಧ್ಯಾನ ಮಾಡ್ತಾ ಕೂತಿರ್ತಾರೆ ಅಷ್ಟೇ. ಇವ್ರನ್ನ ಗಮನಿಸ್ದ ರಾಜಂಗೆ ಒಂದಿನ ಮಾತಾಡಿಸ್ಬೇಕು ಅನಿಸ್ತು ಅವ್ರನ್ನ. ಹತ್ರ ಹೋಗಿ ಮಾತಾಡಿಸ್ದ, ನಮಸ್ಕಾರ ಸಾಧುಗಳೇ, ತಾವ್ ಎಲ್ಲಿಯವರು ಏನು ಅಂತ. ತಕ್ಷಣ ಆ ಸಾಧುಗಳು ನಕ್ಕಿದ್ರು, ಹೇಳಿದ್ರು, ಅವೆಲ್ಲ ಬಿಟ್ಬಿಡಪ್ಪ, ನಂದು ಹಳೆದೆಲ್ಲ ಬಿಟ್ಬಿಡು, ನೀನೇನು ಸಮಾಚಾರ. ಸರಿ, ರಾಜ ಹೇಳ್ದ, ನಾನು ಈ ರಾಜ್ಯದ ರಾಜ್ಯ, ನಿಮ್ಮನ್ನ ನೋಡ್ತಾ ಇದ್ದೀನಿ, ಬಹಳ ಮಹಾತ್ಮರು ಅನಿಸ್ತಾ ಇದೆ ನನಗೆ, ಸಾಧುಗಳು ಅನಿಸ್ತಾ ಇದೆ. ತಮ್ಗೇನು ತೊಂದರೆ ಇಲ್ಲ ಅಂದ್ರೆ ಈ ಮರದ ಕೆಳಗಡೆ ಹಿಂಗ್ ಕುತ್ಕೊಳ್ಳೋ ಬದಲು ನನ್ನ ಇದಕ್ಕೆ ಬರ್ಬೋದಲ್ಲ, ಅರಮನೆಯಲ್ಲಿ ಇರ್ಬೋದಲ್ಲ ಚೆನ್ನಾಗಿ. ಇದನ್ನ ಕೇಳಿದ ತಕ್ಷಣನೇ ಸಾಧುಗಳು ಸ್ಮೈಲ್ ಮಾಡಿದ್ರು. ರಾಜ ಅನ್ಕೊಂಡ, ಇಂಥ ಸಾಧುಗಳು ಅರಮನೆಗೆ ಬರ್ತಾರಾ, ಬರಲ್ಲ ಬಿಡು ಅಂತ. ಆದ್ರೆ ಆಶ್ಚರ್ಯ, ಸಾಧು ಎದ್ಬಿಟ್ರು. ಎದ್ಬಿಟ್ಟು, ಹಾ ಕರೆಕ್ಟ್ ಕರೆಕ್ಟ್ ಅಲ್ಲ, ಚೆನ್ನಾಗಿ ಹೇಳಿದೆ, ನಡಿ ಅರಮನೆಗೆ ಬರ್ತೀನಿ. ಸರಿ, ಅರಮನೆಗೆ ಹೊಟ್ಟ ಹೋದ್ರು ರಾಜನ ಜೊತೆ. ಸರಿ, ಅಲ್ಲಿ ಹೋಗ್ತಾರೆ. ಹೋದ್ರೆ ಅರಮನೆ ನೋಡಿ ಈ ಸಾಧುಗಳಿಗೆ ಖುಷಿನೋ ಖುಷಿ, ಜಂಪ್ ಮಾಡಕ್ ಶುರು ಮಾಡಿದ್ರು. ಸರಿ, ಒಳ್ಳೆ ಬಟ್ಟೆ, ರಾಜರ ಬಟ್ಟೆ ಹಾಕೊಂಡು ಶುರು ಮಾಡಿದ್ರು. ಒಳ್ಳೆ ಊಟ ತಿಂಡಿ, ಹಿಂಗೆ ಖುಷಿಯಾಗಿದ್ದಾರೆ, ರಾಜರ ತರನೇ ಇದ್ದಾರೆ. ಇವ್ರನ್ನ ಗಮನಿಸಿದ್ಮೇಲೆ ರಾಜಂಗೆ ಡೌಟ್ ಶುರುವಾಗೋಯ್ತು. ಓಹೋ, ಇವನು ಒಬ್ಬ ಕಳ್ಳ ಸಾಧು ಅಷ್ಟೇ. ನಿಜವಾದ ಸಾಧು ಆದ್ರೆ ಅರಮನೆಗೆ ಬಂದು ಈ ತರ ಎಲ್ಲ ಎಲ್ಲಿರ್ತಾ ಇದ್ದ ಅಲ್ವಾ? ಹೊರಗಡೆ ಧ್ಯಾನ ಮಾಡ್ಕೊಂಡು ಇರ್ತಾ ಇದ್ದ. ಫಸ್ಟ್ ಆಫ್ ಆಲ್ ಬರ್ತಲೇ ಇರ್ಲಿಲ್ಲ ಅರಮನೆಗೆ. ಇವ್ ನೋಡೋದು ಆರಾಮಾಗಿದ್ದಾನಲ್ಲ. ಒಂದ್ ತಿಂಗಳಾಯ್ತು, ಈ ಸಾಧು ಸಾಧು ತರ ಇಲ್ವೇ ಇಲ್ಲ, ಚೆನ್ನಾಗಿ ತಿನ್ಕೊಂಡು ಕುಣ್ಕೊಂಡು ಖುಷಿಯಾಗಿದ್ದಾನೆ ಅಷ್ಟೇ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಕುದುರೆ ಮೇಲೆ ಕುತ್ಕೊಂಡು. ಸರಿ, ರಾಜಂಗೆ ತಡೆಯಕ್ಕಾಗ್ಲಿಲ್ಲ. ಒಂದ್ಸರಿ ಡೌಟ್ ಶುರುವಾಯ್ತು, ಇವನು ನಿಜವಾಗ್ಲೂ ಕಳ್ಳ ಸಾಧುನೇ, ಇವನ್ನ ಅರಮನೆಯಿಂದ ಓಡಿಸ್ಬಿಡ್ಬೇಕಷ್ಟೇ. ಸರಿ, ಸಾಯಂಕಾಲ ಆಯ್ತು. ಆ ಸಾಧು ಇರೋ ರೂಮ್ಗೆ ಹೋದ ರಾಜ. ರಾಜ ಇನ್ನೇನ್ ಹೇಳ್ಬೇಕು ಅಷ್ಟ್ರಲ್ಲ ಇದ್ರಲ್ಲ ಸಾಧುಗಳು. ಅವ್ರು ಹೇಳಿದ್ರು, ರಾಜ ಅರ್ಥ ಆಯ್ತಪ್ಪ, ನೀನ್ ಬಂದಿದ್ದು ಕೇಳಕ್ ತಾನೆ ನೀನ್ ಕಳ್ಳ ಸಾಧುನಾ ಅಂತ. ನೀನು ಅರಮನೆ ಕರೆದ ತಕ್ಷಣ ನಾನು ಬರಬಾರ್ದಾಗಿತ್ತು, ಕರೆಕ್ಟ್ ತಾನೆ? ನಾನು ಸುಮ್ನೆ ಅಯ್ಯೋ ನನಗ್ಯಾಕಪ್ಪ ರಾಜ ವೈಭೋಗಗಳು, ನಾನು ಸನ್ಯಾಸಿ ಅಂತ ಹೇಳಿದ್ರೆ ನೀನ್ ಖುಷಿ ಆಗೋದು, ಕರೆಕ್ಟ್ ಅಲ್ಲ? ಆದ್ರೆ ನಾನು ದುರದೃಷ್ಟ ಬಂದ್ಬಿಟ್ಟೆ, ಇವಾಗ ಎಂಜಾಯ್ ಮಾಡ್ತಾ ಇದ್ದೀನಿ, ಅದಕ್ಕೆ ತಾನೇ ನೀನ್ ಕೇಳ್ತಾ ಇರೋದು. ರಾಜಂಗೆ ಅಯ್ಯೋ ಅಯ್ಯೋ ಅನ್ನಿಸ್ತು. ಹೌದು ಹೌದು ಸಾಧುಗಳೇ, ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಇದೆಲ್ಲ ನಂಗೆ ಗೊತ್ತಾಗುತ್ತೆ ಬಿಡು, ಉತ್ತರ ಬೇಕಾ ಇದಕ್ಕೆ? ರಾಜ ಹೇಳ್ದ, ಹೌದು ಗುರುಗಳೇ, ಸರಿ ನಾಳೆ ನಡಿ, ಉತ್ತರ ಕೊಡ್ತೀನಿ. ಸರಿ, ಬೆಳಗ್ಗೆ ಎದ್ದ ತಕ್ಷಣ ರಾಜನು ಕರ್ಕೊಂಡು ಇಬ್ರು ಒಂದೊಂದು ಕುದುರೆ ಹತ್ಕೊಂಡು ಹೊರಟೇ ಬಿಟ್ರು. ಸರಿ, ರಾಜ ಈ ಸಾಧುನ ಹಿಂಬಾಲಿಸ್ತಾ ಇದ್ದಾನೆ. ಸಾಧು ಕುದುರೆ ಮೇಲೆ ಕುತ್ಕೊಂಡು ಹೋಗಿದ್ದೆ 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 ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೋಗ್ತಾ ತುಂಬಾ ದೂರ ಹೋದ್ರು. ಇನ್ನೇನು ಆ ರಾಜ್ಯದ ಗಡಿನೇ ಬಂದ್ಬಿಡ್ತು. ಆ ರಾಜ್ಯದ ಗಡಿ ಬರ್ತಾ ಇದ್ದಂಗೆ ಅಲ್ಲಿ ಒಂದು ನದಿ. ನದಿ ಆ ಕಡೆ ದಡದಿಂದ ಬೇರೆ ರಾಜ್ಯ, ಅದು ಶತ್ರು ರಾಜ್ಯ ಬೇರೆ, ಈ ರಾಜನ ಶತ್ರು. ಸರಿ, ಇವ್ರೇನ್ ಮಾಡಿದ್ರು, ಕುದುರೆಯಿಂದ ಇಳಿದ್ರು ಆ ಸಾಧುಗಳು. ರಾಜನು ಇಳಿ ಅಂದ್ರು. ರಾಜಂಗ್ ಡೌಟ್ ಆಯ್ತಾರೆ, ಇಲ್ಲಿಗೆ ಯಾತ ಕರ್ಕೊಂಬಂದ್ರಿ ಇವರು ಶತ್ರು ರಾಜ್ಯದ ಹತ್ರ? ಸರಿ, ಆ ಸಾಧುಗಳಿದ್ರಲ್ಲ ಮತ್ತೆ ಎಲ್ಲ ರಾಜನ ಬಟ್ಟೆಗಳು ಹಾಕೊಂಡಿದ್ರಲ್ಲ ಒಳ್ಳೇದು, ಎಲ್ಲ ಬಟ್ಟೆ ತೆಗೆದಾಕ್ಬಿಟ್ರು. ಮತ್ತೆ ಸ್ಮೈಲ್ ಮಾಡಿದ್ರು. ಸ್ಮೈಲ್ ಮಾಡಿ, ನೋಡಪ್ಪ ನಾನೀಗ ನದಿ ದಾಟ್ಕೊಂಡು ಆ ಕಡೆ ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ? ರಾಜಂಗೆ ಅಂದ, ಅಯ್ಯೋ ಏನ್ ಹೇಳ್ತೀರಾ ಸಾಧುಗಳೇ, ಅದು ಶತ್ರು ರಾಷ್ಟ್ರ, ಅದು ಅಲ್ಲಿ ಹೋದ್ರೆ ತಕ್ಷಣ ಅರೆಸ್ಟ್ ಮಾಡ್ತಾರೆ, ನನ್ನ ಮೇಲೆ ಯುದ್ಧಕ್ಕೆ ಬರ್ತಾರೆ, ಬರಕ್ಕಾಗಲ್ಲ ನಾನು. ಸಾಧುಗಳು ಹೇಳಿದ್ರೆ, ನನಗೇನ್ ಪರವಾಗಿಲ್ಲಪ್ಪ, ನಾನೀಗ ಡಿಸೈಡ್ ಮಾಡಿದ್ದೀನಿ ಆ ಕಡೆ ಹೋಗಕ್ಕೆ. ರಾಜಂಗೆ ಆಯ್ತು, ಅಲ್ಲ ಆ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಈ ಸಾಧುಗಳು ನಕ್ಕಿದ್ರು, ಇದೇ ಸಾಧು ಜೀವನ, ಅರ್ಥ ಆಯ್ತಲ್ಲ? ನೀನು ಅರಮನೆ ಕರೆದೆ, ಅರಮನೆಗೆ ಬಂದೆ, ನನಗೆ ನಿನ್ನ ರಾಜ್ಯ ಬೇರೆ ರಾಜ್ಯ ಅಂತ ಏನು ಇಲ್ಲವೇ ಇಲ್ಲ ತಲೆಯಲ್ಲಿ. ನಾನು ಅಲ್ಲಿ ನಿಂತಿದ್ದೆ, ನೀನ್ ಕರೆದೆ ಬಂದೆ, ಊಟ ಹಾಕ್ದೆ ಊಟ ಮಾಡಿದೆ, ಒಳ್ಳೆ ಬಟ್ಟೆ ಕೊಟ್ಟೆ ಬಟ್ಟೆ ಹಾಕೊಂಡೆ. ತಕ್ಷಣ ನಿನಗೆ ಡೌಟ್ ಶುರುವಾಯ್ತು, ಬೇಡ ಅನ್ನಿಸ್ತು, ಮತ್ತೆ ನಾನು ಹಿಂಗೆ ಹೆಂಗಿದ್ನೋ ಹಂಗೆ ವಾಪಸ್ ಹೋಗ್ತೀನಿ ಅಷ್ಟೇ. ಆ ರಾಜ್ಯಕ್ಕೆ ಹೋಗ್ತೀನಿ, ಅಲ್ಲೂ ಕುತ್ಕೋತೀನಿ, ಅಲ್ಲಿ ಯಾರಾದ್ರೂ ಕರೆದ್ರೆ ಊಟ ಹಾಕಿದ್ರೆ ಮಾಡ್ತೀನಿ, ಮಾಡ್ಲಿಲ್ವಾ ಏನು ಕೊಡ್ಲಿಲ್ವಾ ಇರ್ತೀನಿ ಅಷ್ಟೇ, ಸಂತೋಷವಾಗಿ ಇರ್ತೀನಿ ಅಷ್ಟೇ. ರಾಜ ಕರೆದ್ರೆ ಅರಮನೆಗೆ ಹೋಗ್ತೀನಿ, ಕರೀಲಿಲ್ವಾ ಅಲ್ಲೇ ಕೂತಿರ್ತೀನಿ, ನನಗೇನಾಗ್ಬೇಕಂತೆ? ನನಗೆ ಯಾವ ರಾಜ್ಯ, ನನಗೆ ಯಾವ ವೈಭೋಗ? ರಾಜರಿಗೆ ಇದು ಅರ್ಥ ಆಯ್ತು. ಸಾಧುಗಳು ಹೇಳಿದ್ರು, ನೋಡಪ್ಪ, ನಿಜವಾದ ಸಾಧು ಜೀವನ ಅಂದ್ರೆ ಇದೆ, ಎಲ್ಲದರ ಮಧ್ಯದಲ್ಲಿದ್ದು ಯಾವುದಕ್ಕೂ ಅಂಟದೇ ಇರೋದು, ಯಾವುದರ ಮೇಲೂ ಆಸೆ ಇಲ್ಲದೆ ಇರೋದು, ಸಿಕ್ಕಿದ್ದನ್ನ ಜೀವನ ಹೇಗ್ ಬರುತ್ತೋ ಹಾಗೆ ಅನುಭವಿಸೋದು ಅಷ್ಟೇ. ನೀನ್ ಅರಮನೆ ಕರೆದೆ ಖುಷಿಯಾಗಿದ್ದೆ, ಆಚೆ ಕಳಿಸ್ತಾ ಇದ್ಯಾ ಖುಷಿಯಾಗಿದ್ದೀನಿ, ಅರ್ಥ ಆಯ್ತಲ್ಲ? ಅವ್ನು ಶತ್ರು ರಾಷ್ಟ್ರ, ನನಗ್ ಶತ್ರು ಅಲ್ವಲ್ಲ, ನನಗ್ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ, ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ, ಸಿಕ್ಕಿದ್ದನ್ನ ಆ ಕ್ಷಣದಲ್ಲಿ ಏನಿದೆಯೋ ಹಾಗೆ ಬದುಕ್ತಾ ಇದ್ದೀನಿ, ಇದು ಸಾಧು ಜೀವನ ಅಂತ ಹೇಳಿ ಆ ಕಡೆ ದಡಕ್ಕೆ ಹೊರಟ್ಬಿಟ್ರು. ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆಯಲ್ಲ? ನಾವು ಎಲ್ಲದಕ್ಕೂ ಆ ವ್ಯಾಮೋಹ ಅಟ್ಯಾಚ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತೀವಿ. ಆದ್ರೆ ಯಾವಾಗ ಈ ಅಟ್ಯಾಚ್ಮೆಂಟ್ ಇಂದ ಆಚೆ ಬರ್ತೀವಿ, ಅವಾಗ ಸಂತೋಷವಾಗಿರ್ತೀವಿ. ಹಾಗಂತ ಎಲ್ಲ ಬಿಟ್ಟು ಓಡೋಗ್ಬೇಕು ಅಂತ ಏನಿಲ್ಲ ಅಲ್ವಾ? ಅದಕ್ಕೆ ಇಂಗ್ಲಿಷ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಸೇಯಿಂಗ್ ಇದೆ, ಏನಂತಂದ್ರೆ, ಅಟ್ಯಾಚ್ಮೆಂಟ್ ಇಸ್ ಮಿಸರಿ, ಡಿಟ್ಯಾಚ್ಮೆಂಟ್ ಇಸ್ ಬ್ಲಿಸ್, ಹ್ಯಾವ್ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ? ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಎಲ್ಲದರ ಮಧ್ಯೆ ಇರಿ, ಆದ್ರೆ ಯಾವುದಕ್ಕೂ ಅಟ್ಯಾಚ್ ಆಗಬೇಡಿ.
ಇದು ಪರ್ಮನೆಂಟ್ ಆಗಿರುತ್ತೆ ಅನ್ಕೊಳ್ಬೇಡಿ. ಯಾಕೆಂದ್ರೆ ಯಾವುದು ಪರ್ಮನೆಂಟ್ ಅಲ್ಲ, ಯಾವುದು ಶಾಶ್ವತ ಅಲ್ಲ. ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.